ನಿನ್ನೆ ಡಾಕ್ಟ್ರು ನಾಳೆ ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಅಂದರು. ಇಲ್ಲಿ ನೋಡಿದ್ರೆ ಡಾಕ್ಟ್ರೇ ಇಲ್ವಲ್ಲ, ಎತ್ತಾಗ ಹೊಂಟೋದ್ರು. ಇಲ್ಲೇ ಕೂತಿರ್ತಿದ್ರು ಯಾವಾಗಲೂ, ಇನ್ನೂ ಬಂದೇ ಇಲ್ವಲ್ಲ. ಬೇರೆ ಆಸ್ಪತ್ರೆಗಳು ಕರ್ಕೊ ಹೋಗ್ತಾಯಿದ್ದೀನಿ ಫುಲ್ಲನ್ನ. ಇಲ್ಲೇ ಇಷ್ಟು ದಿನ ಯಾಕೋ ಈ ಡಾಕ್ಟ್ರ್ ಮೇಲೆ ಯಾಕೋ ನನಗೆ ನಂಬಿಕೆ ಇಲ್ಲಕತ್ತೆ. ಅಲ್ಲ ಇಷ್ಟು ದಿನ ಇಸ್ಕೊಂಡ್ರೆ ಇಲ್ಲ ಯಾವುದೂ ಹೇಳ್ಬೇಕು ಆಯ್ತದೆ ಆಗಲ್ಲ ಅಂತ. ಅದು ಅಲ್ಲದೆ ಬರೀ ನಾಟಕ ಆಡ್ಕೊಂಡೆ ಕೂತವ್ರೆ. ಆಯ್ತದೆ ಆಯ್ತದೆ ಅಂತವ್ರೆ. ಒಂದು ಬಾಯ್ ಬಿಟ್ಟು ಮಾತಾಡಿಲ್ಲ ಕೂಡ ಬೇರೆ ಆಸ್ಪತ್ರೆ ಕರ್ಕೊ ಹೋಗ್ತಾಯ್ತದೆ. ಅಲ್ಲ ಕರ್ಕೊಬಂದ್ಬಿಟ್ಟು ಈ ಹಾಸ್ಪಿಟಲ್ ತೆಗಿಸ್ಬಿಟ್ನಾಗ ಇಲ್ಲಿ ನೋಡ್ರಿ ಒಂದು ಪೇಷೆಂಟ್ ನೆಟ್ಟು ಬರೋಕ್ಕಿಲ್ಲ. ಬರೀ ಯಾವಾಗಲೂ ಒಂದು ಸ್ವಲ್ಪ ಬರ್ತಾರೆ. ಆಸ್ಪತ್ರೆ ಎಲ್ಲ ಖಾಲಿ ಇರ್ತದೆ. ಇದೆಂಥ ಹಾಸ್ಪಿಟ್ಲು, ಬೇರೆ ಕಡೆ ಎಲ್ಲ ಎಷ್ಟು ಜನ ಬಂದರು ಪೇಷೆಂಟ್ಗಳು ತೋರಿಸ್ಕೊಳ್ಳೋಕ್ಕೆ, ಅವ್ನು ನೋಡುವಿಲ್ಲ ಏನೂ ಇಲ್ಲ ಸಿಕ್ತು ಅಂದ್ಬಿಟ್ಟು ಯಾವುದೋ ಒಂದು ಆಸ್ಪತ್ರೆಗೆ ತಂದು ಹಾಕ್ಬಿಟ್ಟವ್ರೆ. ಏನಾದ್ರು ಮಾಡ್ಕೊಳ್ಳಿ, ಮೊದಲು ಡಿಸ್ಚಾರ್ಜ್ ಮಾಡ್ಕೊಂಡು ಬೇರೆ ಆಸ್ಪತ್ರೆಗೆ ಕರ್ಕೋಗ್ಬೇಕು. ಈಗ ಆರೆಯ ಕಾಸೆಲ್ಲವ ಖರ್ಚಾಗೋಗ್ಬಿಟ್ಟದೆ. ಈಗ ಏನು ಮಾಡೋದು? ಈಗ ಅಮ್ಮನ್ನ ಯಾವ ಬೈಲ್ ಕೇಳೋಕ್ಕಾಗದು? ಅಮ್ಮನ ತಕ್ಕನೆ ಕಾಸು ಇರ್ತದೆ ಈಗ. ಇನ್ನು ಮಾವನ್ ತಗೋದಿದೆ, ಅವ್ರು ತಗೋಲ್ಲ. ಏನು ಮಾಡೋದು? ಎಲ್ಲಿ ಮಾಡೋದು ಈಗ ಕಾಸನ್ನ? ಅಪ್ಪನೂ ಓಡಾಡ್ತಾ ಇದೆ ಕಾಸಿಗೆ, ಎಲ್ಲೂ ಇಲ್ಲ. ಏನು ಮಾಡೋದು ಅಂತ ಅಪ್ಪ ಬೇರೆ ಯೋಚನೆ ಮಾಡ್ತದೆ. ನನ್ನ ಫ್ರೆಂಡ್ನೆಲ್ಲ ಕೇಳಿ ಸಾಕಾಯಿತು. ಅವರು ಈಗಿಲ್ಲ, ನೀನೇ ಕೊಡಬೇಕು, ನೀನೇ ಚೇರ್ಮನ್ ಮಗ, ನಮ್ಗೆ ಕೇಳ್ತಿದ್ದೀನ ಅಂತ ಅವರು ನಮಗೆ ಅದು ಇದು ಮಾತಾಡ್ತಾರೆ. ಏನು ಮಾಡೋದು ಈಗ? ಎಲ್ಲಿ ಕಾಸು ಕೇಳನೆ? ಡಿಸ್ಚಾರ್ಜ್ ಮಾಡೋಕ್ಕೆ ಕಾಸು ಕಟ್ಬಿಟ್ಟು ಹೋಗ್ಬೇಕಂತ ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ಒಂದು 30,000ನ. ಏನು ಮಾಡೋದು? ನಂತೂ ಈಗ ದುಡ್ಡಿಲ್ವಲ್ಲ. ಏನಾದ್ರು ಮಾಡೋಕ್ಕಾಗ್ತದೆ? ಮೊದಲು ಡಿಸ್ಚಾರ್ಜ್ ಎಲ್ಲ ಮಾಡೋಕ್ಕಾಗಿದೆ. ಹೇಳಿ ನನ್ನ ಫ್ರೆಂಡ್ಗೆ ಕೊಟ್ಬಿಟ್ರೆ ಸಾಕು, ಹೆಂಗಾರು ಮಾಡಿ. ಅಯ್ಯೋ ಇವಾಗ ಬಂದ್ಬಿಟ್ಟಲ್ಲ ನಾನು. ಇವ್ರು ನೋಡಿದ್ರೆ ಇಲ್ಲೇ ಅವರೇ. ಆಗ್ಲಿಂದ ಡಿಸ್ಚಾರ್ಜ್ ಮಾಡಿಕೊಡಿ ಅಂತವ್ರೆ. ನಮಗೆಲ್ಲೋ ಒಂದು ಪೇಷೆಂಟ್ ಸಿಕ್ಕದೆ ಅಂತಂದರೆ ಅದನ್ನೂ ಮಾಡಿಕೊಡಿ ಅಂತ ಏನು ನಾಟಕ ಬಿದ್ದವರೆಲ್ಲ. ಓ ಡಾಕ್ಟ್ರು ಬಂದರು. ಇವತ್ತು ಡಿಸ್ಚಾರ್ಜ್ ಮಾಡ್ಕೊಡ್ತೀವಿ ಅಂದ್ರಲ್ಲ ಕೃಷ್ಣ ಅವ್ರನ್ನ, ಇವತ್ತು ಮಾಡ್ಕೊಟ್ಟಿರಾ? ಸಂದೇಹ ನಾವು ಹೊಟ್ಬಿಡೋದಾ? ಇಲ್ಲ ಇಲ್ಲ, ಅಡ್ಮಿಂಟ್ ಆದಮೇಲೆ ಒಂದ್ಸಲಿ ಇನ್ನು ಡಿಸ್ಚಾರ್ಜ್ ಮಾಡೋ ಹೋಗಿಲ್ಲ. ಇದೆಲ್ಲ ರೂಲ್ಸ್ ಇಲ್ಲ, ನಾವು ಮಾಡ್ಕೊಡೋದಿಲ್ಲ. ಅಲ್ಲ ಏನು ಮಾತಾಡ್ತಾ ಇದ್ದೀರಿ ನೀವು? ಅಲ್ಲ ನಾವು ಪೇಷೆಂಟ್ ಕಡೆಯವರು, ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಯ್ತೇವೆ ಅಂತ ಹೇಳೋದು. ಅಲ್ಲ ಅದು ಹೆಂಗೆ ಮಾಡ್ಕೊಡೋಕ್ಕಿಲ್ಲ ಅಂದ್ರಿ? ಯಾಕೆ ಮಾಡ್ಕೊಡೋಕ್ಕಿಲ್ಲ? ಅದು ಹೆಂಗೆ ಮಾಡ್ಕೊಡೋಕ್ಕಾಗುತ್ತೆ? ಇನ್ನೂ ಅವರು ಫುಲ್ ಕ್ಯೂರ್ ಆಗಿಲ್ಲ. ಅಲ್ಲ ಕಂಡಕ್ಟ್ರೆ, ನಮ್ಮ ಹತ್ರ ಈಗ ದುಡ್ಡಿಲ್ವಲ್ಲ, ಏನು ಮಾಡೋದು? ಹಾಗಂದ್ಬಿಟ್ಟು ದುಡ್ಡಿಲ್ಲ ಅಂದ್ಬಿಟ್ಟು ಒಂದು ಪೇಷೆಂಟ್ನ ಸಹಿಸ್ಬಿಡ್ತೀರಾ ನೀವು? ಹೆಂಗಾದರೂ ಅರೇಂಜ್ ಮಾಡಿ, ಹೇಳಿದ್ನಲ್ಲ ಅಷ್ಟೇ. ನಾವೇನು ಪೋಸ್ಟ್ ಮಾಡ್ತಿದ್ದವ ನಿಮಗೆ? ಒಂದಿನ 2 ದಿನ ಟೈಮ್ ಕೊಡ್ತೀವಿ, ನೋಡಿ ಆರಾಮಾಗಿರಿ. ಯಾಕೆ ಅಷ್ಟು ತಲೆ ಎಲ್ಲ ಕೆಡಿಸ್ಕೊಳ್ತೀರಾ? ನಿಮ್ಮನ್ನ ಫೋರ್ಸ್ ಮಾಡ್ತಿದ್ದೀವಿ. 1-2 ದಿನ ಲೇಟ್ ಆದರೂ ಪರವಾಗಿಲ್ಲ, ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ. ಇಲ್ಲ ಕತೆ, ನಾವು ಕರ್ಕೊಂಡ್ಹೊಂಟೋಯ್ತೀವಿ, ಡಿಸ್ಚಾರ್ಜ್ ಮಾಡಿಕೊಟ್ಬಿಡಿ. ಸುಮ್ಮನೆ ಯಾಕೆ ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸ್ಕೊತೀವಂತೆ. ಇಲ್ಲ ಇಲ್ಲ ನೋಡಿ, ನಿಮ್ಮ ಹೆಸ್ರು ಗೊತ್ತಾಗಿಲ್ಲ. ಇಲ್ಲ ಇಲ್ಲ, ನಾವು ಡಿಸ್ಚಾರ್ಜ್ ಮಾಡೋಕ್ಕಂತೂ ಆಗೋದಿಲ್ಲ ಇವಾಗ. ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ನೀವು ಏನಾದ್ರು ಮಾಡಿ, ಪೇಷೆಂಟ್ಗೆ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಮಾತ್ರವ ನಾವು ಕಂಪ್ಲೇಂಟಾಗಿ ಕೊಟ್ಬಿಡ್ತೀವಿ. ಹೋಗಿ ಏನು ಮಾತಾಡ್ತಾ ಇದ್ದೀರಾ ನೀವು? ಏನು ಅವತ್ತಿಂದ ಒಂದು ಕೃತಜ್ಞತೆ ಬೇಡ? ಪೇಷೆಂಟು ಸಾಯಂಗಿದ್ರು, ಅವ್ರನ್ನ ಏನೋ ಬದುಕಿಸಿದ್ದೀವಿ, ಏನೋ ಮಾಡ್ತಿದ್ದೀವಿ ಅಂತಂದರೆ ಏನಾದರೂ ಕೃತಜ್ಞತೆ ಇಲ್ಲದೆ ಕಂಪ್ಲೇಂಟ್ ಕೊಡ್ತಾರಂತೆ. ಕಂಪ್ಲೇಂಟು ನೀವು ಯಾಕೆ ಕೊಡ್ತೀರಾ? ಕಂಪ್ಲೇಂಟು ನಾವು ಕೊಡ್ತೀವಿ. ಡಾಕ್ಟರ್ಸ್ ಮೇಲೆ ಎಗರಾಡ್ತಿದ್ದಾರೆ, ಜಗಳ ಮಾಡ್ತಿದ್ದಾರೆ ಅಂತ. ಅಲ್ಲ ಕಂಡಕ್ಟ್ರೆ, ನಾನೇನು ಮಾಡ್ತಿದ್ದನು? ನಾವೇನು ನಿಮ್ಮನ್ನ ಬೋಯ್ದ್ವಾ ಆಡಿದ್ವಾ? ಪೇಷೆಂಟ್ ಡಿಸ್ಚಾರ್ಜ್ ಮಾಡ್ಕೊಟ್ಬಿಡಿ, ನಾವು ಕರ್ಕೊ ಹೋಯ್ತೇವೆ ಅಂತೇವಿ. ನೀವು ನೋಡಿದ್ರೆ ಇದೇನು ಹಿಂಗೆ ಮಾತಾಡ್ತಿದ್ದೀರಲ್ಲ? ನಮ್ಮ ತಗೊಂಡು ಒಂದು ಪೈಸೆ ದುಡ್ಡಿಲ್ಲ. ಏನು ಪೇಷೆಂಟ್ ಮಾತ್ರ ಹೆಚ್ಚು ಕಡಿಮೆ ಇದ್ರೆ ಮಾತ್ರ ನಾವು ಬಿಡೋಕ್ಕಿಲ್ಲ. ಎಲ್ಲಿಂದ ತರೋದು ನಿಮಗೆ ದುಡ್ಡು? 15,000, 20,000, 30,000? ಏನೋ ನಾವೇನು ದುಡ್ಡು ಗಿಡ ಬೆಳ್ಕೊ ಕೂತಿದ್ದಾವ? ಆದರೆ ಇರ್ಸ್ಕೋಬೇಕು, ಇಲ್ಲಾಂದರೆ ಕರ್ಕೊ ಹೋಯ್ತೀವಿ ಅಂದ್ರೆ ಡಿಸ್ಚಾರ್ಜ್ ಮಾಡಿಕೊಡ್ಬೇಕು. ಅದಕ್ಕೆ ಹಂಗೆ ಆಟಾಡ್ತಿದ್ದೀರಿ ನೀವು? ಯಾಕೆ ಹಂಗೆ ಆಡ್ತಿದ್ದೀರಿ ನೀವು? ನಾನು ಹೋಗಿ ಕಂಪ್ಲೇಂಟೇ ಕೊಟ್ಬಿಡ್ತೀನಿ. ಇವ್ರಿಗೆ ಪೇಷೆಂಟ್ನ ಡಿಸ್ಚಾರ್ಜ್ ಮಾಡಿಕೊಡ್ಬೇಕಂತೆ. ಒಂದೇ ಹಠ, ಡಿಸ್ಚಾರ್ಜ್ ಮಾಡಿಕೊಡಿ ಅಂತ. ಅಲ್ಲ, ಎಲ್ಲಿ ಡಿಸ್ಚಾರ್ಜ್ ಮಾಡೋದು? ಸರಿ, ಕೊಟ್ಬಿಟ್ಟು ಹೋಗಿ 50,000 ಕಟ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋಗಿ. ಅಲ್ಲ 50,000 ಎತ್ತಿ ಕೊಡಬೇಕು? ಒಂದು ದಿನಕ್ಕೆ 15,000 ಅಂತ ತಾನೇ ಹೇಳಿದ್ದು. 15,000 ಕಟ್ಬಿಟ್ಟು ನಾವು ಹೋಯ್ತೀವಿ. 50,000 ಕಟ್ಟಬೇಕು. ಓ ಚೆನ್ನಾಗಿದೆ ಇದೊಳನೆ. ಯಾಕೆ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿಲ್ವಾ? ಇನ್ನು ರಿಕವರಿ ಆದಷ್ಟು ಎಷ್ಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ, ಅದಕ್ಕೆಲ್ಲ ಇದಾಗುತ್ತೆ. ನಾವು ಹೇಳಿದ್ದು ಬರೀ ಬೆಡ್ ಚಾರ್ಜ್ ಅಷ್ಟೇ, ಐಸಿಯುದು. ಅದ್ರದ್ದು ಮೆಡಿಷನು ಅದೆಲ್ಲ ನೀವೇ ಕೊಡಬೇಕು. ನೋಡಿ ಸುಮ್ಮನೆ ಹಿಂಗೆ ಆದರೆ ಮಾತ್ರ ನಾನು ಸುಮ್ಮನೆ ಆಯ್ತಿಲ್ಲ. ನೀವು ಡಿಸ್ಚಾರ್ಜ್ ಮಾಡ್ಕೊಟ್ಟಿರೋ ಇಲ್ವಾ ಅಷ್ಟು ಹೇಳಿಗ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಪೇಷೆಂಟ್ಗೆ ಅವ್ರು ಹೆಚ್ಚು ಕಡಿಮೆ ಆದರೆ ಮಾತ್ರ ನಿಮ್ಮ ಮೇಲೆ ಬರೋದು, ನಿಮ್ಮ ಆಸ್ಪತ್ರೆ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಏನಂತ ಹಾಕ್ತೀರಾ? ಹೋಗಿ ಹಾಕಿ ಹೋಗಿ, ನಾವು ಹೇಳ್ತೀವಿ. ನಾವೇನಿಲ್ಲಿ ಸುಮ್ಮನೆ ಪೇಷೆಂಟಾಗಿ ಕೂರಿಸ್ಕೊಂಡು ನಾವೇನು ತಗೊತಾ ಇಲ್ಲ ಫೀಸು. ಅಲ್ಲಿ ಕೊಡ್ತಾ ಇದ್ವಿ ಟ್ರೀಟ್ಮೆಂಟು. ಎಷ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ನಮಗೆ ಗೊತ್ತಿರೋದು. ಏನು ಜಗಳ ಮಾಡ್ತಿದ್ದಾರೆ ಇಲ್ಲಿ ಬಂದ್ಬಿಟ್ಟು? ಜಗಳ ಏನು ಯಾರು ಸಿಗಲಿಲ್ಲ ಅನ್ಸುತ್ತೆ. ಜಾಸ್ತಿ ಗಲಾಟೆ ಮಾಡಿಬಿಡಿ, ಸುಮ್ಮನೆ ಸೈಡಲ್ಲಿ ಹೋಗಿ ಕೂತ್ಕೊಬಿಡಿ. ಇಲ್ಲಿ ಆಸ್ಪತ್ರೆ ಇದೆ, ಪೇಷೆಂಟ್ ಎಲ್ಲ ಇದೆ, ತುಂಬ ತೊಂದರೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ಕೊನೆ ಮಾತು, ನೀವು ಡಿಸ್ಚಾರ್ಜ್ ಮಾಡ್ಕೊಟ್ಟಿರೋ ಹೇಳೀಗ. ಸಂಧೆಗಟ್ಟೆ ಡಿಸ್ಚಾರ್ಜ್ ಮಾಡಲಿಲ್ಲ ಅಂದರೆ ಸಂಧೆಗೆ ಹೋಗಿರ್ತೀನಿ ಪೊಲೀಸ್ ಸ್ಟೇಷನ್ಗೆ. ಪೇಷೆಂಟ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಆಮೇಲೆ ನಾನು ಸುಮ್ಮನೆ ಆಯ್ತಿಲ್ಲ. ಸರಿ ಹೋಗಿ ಸಂಜೆಗೆ ಡಿಸ್ಚಾರ್ಜ್ ಮಾಡೋಕ್ಕಾಗುತ್ತೆ. ಎಷ್ಟಿದೆ ಪೇಮೆಂಟು ಎಲ್ಲನೂ ಕ್ಲಿಯರ್ ಮಾಡಿ. ಅಲ್ಲ ಡಾಕ್ಟರ್, ಏನು ಈ ಥರ ಎದುರಾಡ್ತಿದ್ದಾರಲ್ಲ ಇವರು ಪೇಷಂಟ್ ಕಡೆಯವರು? ತುಂಬ ಇದ್ದಿದ್ದಾರೆ.
ತುಂಬ ಜಂಬ. ಅಯ್ಯೋ ಪಾಪ ಅಂತಿದ್ವಲ್ಲ ನೋಡಿ ಯಾವ ಥರ ಆಡ್ತಿದ್ದಾರೆ. ಏನು ಮಾಡೋದು ಸಿಸ್ಟರ್, ಇವ್ರು ನೋಡಿದ್ರೆ ಅದು ಇದು ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಎಲ್ಲ ಅಂತಿದ್ದಾರಲ್ಲ. ಹಾಂ, ಏನು ಮಾಡೋದು? ಆ ಪೇಷಂಟ್ಗೆ ಏನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡೋಕೆ ಹೋಗಬೇಡಿ, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಗೊತ್ತಾಗ್ಬಿಡುತ್ತೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಅನ್ನೋದೆಲ್ಲ. ಏನು ಮಾಡೋದು ಇವಾಗ? ಇನ್ನೇನು ಮಾಡೋಕ್ಕಾಗುತ್ತೆ ಡಾಕ್ಟರ್, ರಿಕವರಿ ಆದರೂ ಅಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ ನಿಲ್ಲಿಸ್ಬಿಡೋಣ. ನಿಲ್ಲಿಸ್ಬಿಟ್ಟು ಸ್ವಲ್ಪ ನಾರ್ಮಲ್ ಆದಮೇಲೆ ನಾಳೆ ಬೇಕಾದ್ರೆ ಡಿಸ್ಚಾರ್ಜ್ ಮಾಡಿ ಕಳಿಸೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಬೇರೆ ಆಸ್ಪತ್ರೆಗೆ ಹೋದರೆ ಅದೆಲ್ಲ ಗೊತ್ತಾಗ್ಬಿಡುತ್ತಲ್ಲ, ಆಮೇಲೆ ನಮ್ಮ ಹಾಸ್ಪಿಟ್ಲ್ ಮೇಲೆ ಕೇಸ್ ಆಗ್ಬಿಡುತ್ತೆ. ಅವಾಗ ಏನು ಮಾಡೋದು? ಹೌದು ಸಿಸ್ಟರ್, ನೀವು ಹೇಳೋದು ಸರಿಯಾಗಿದೆ. ಅದು ಏನು ಮಾಡೋದು? ಅಲ್ಲ, ಇವ್ರು ಯಾಕೆ ಈ ಥರ ಆಡ್ತಿದ್ದಾರೆ? ಇನ್ನು ಸ್ವಲ್ಪ ದಿನ ಅಲ್ಲಿ ಇರಿಸ್ಕೋಬೋದಾಗಿತ್ತು. ಹೌದು ಡಾಕ್ಟರ್, ನಾನೆಲ್ಲ ಇಲ್ಲೊಂದು 15 ದಿನ 20 ದಿನ ಇಸ್ಕೋಬೋದು ಅಂದರೆ ಇವ್ರು ನೋಡಿದ್ರೆ ಈ ಥರ ಜಗಳ ಆಡ್ತಿದ್ದಾರೆ. ಅವತ್ತಿಂದ ಇದು ಕಟ್ಟಿದ್ದಾರಲ್ಲ ಹತ್ತತ್ರ 1 ಲಕ್ಷದಷ್ಟು ಕಟ್ಬಿಟ್ಟಿದ್ದಾರಲ್ಲ, ಮೋಸ್ಟ್ಲಿ ಕಣ್ಣೆಲ್ಲ ಕಿತ್ತೋಗ್ಬಿಡ್ಬೇಕು, ಉರಿದು ಹೋಗಿದೆ ಅನಿಸುತ್ತೆ, ಹೊಟ್ಟೆ ಉರಿದ್ಬಿಟ್ಟಿರಬೇಕು. 1 ಲಕ್ಷ ಸುಮ್ಮನೆ ಇವಾಗ ಕಟ್ಟಿದ್ವಲ್ಲ ಅಂತ. ಅದಕ್ಕೆ ಡಾಕ್ಟರ್ ಇವಾಗ ಏನು ಮಾಡೋದು? ನಾಳೆ ಹೊರಗಿದ್ರೆ ಸರಿ ಹೋಗ್ತಾರೆ. ನಾಳೆ ಹೊರಗಿದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡೋದಿಲ್ಲ, ನಿಲ್ಲಿಸ್ಬಿಡ್ತೀನಿ. ಬರೀ ಒಂದೇ ಒಂದು ಗ್ಲೂಕೋಸ್ ಹಾಕಿರ್ತೀನಿ ನಾನು. ಜಾಸ್ತಿ ಊಟ ಏನು ತಗೋತಾ ಇಲ್ವಲ್ಲ. ಆಮೇಲೆ ಇನ್ನೇನು ಮಾಡೋದು ಡಾಕ್ಟರ್? ಟ್ಯಾಬ್ಲೆಟ್ ಏನು ಕೊಡೋದು ಬೇಡ ಅಲ್ವಾ? ಇಲ್ಲ ಇಲ್ಲ, ಏನು ಕೊಡೋಕೆ ಹೋಗ್ಬೇಡಿ. ಅವ್ರು ಹೇಗಾದರೂ ಮಾಡಿ ಬೇರೆ ಆಸ್ಪತ್ರೆಗೆ ಹೋಗದೆ ಅವ್ರು ನೋಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ರಿಕವರಿ ಮಾಡಿ ಅವ್ರನ್ನ. ಒಂದು ಸ್ವಲ್ಪ ಮಾತಾಡೋಂಗಾದ್ರೂ ಮಾಡಿ. ಹಾಂ ಸರಿ ಡಾಕ್ಟರ್. ಅವತ್ತಿಂದ ಈಗ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಅವ್ರನ್ನ ಮಲಗಿಸ್ತಾ ಇದ್ವಿ, ಕಳ್ಸ್ಕೊತಾ ಇದ್ವಿ, ಇಷ್ಟು ಬೇಕು ಅಷ್ಟು ಬೇಕು ಟ್ರೀಟ್ಮೆಂಟ್ಗೆ ಅಮೌಂಟು ಅಂತ. ಇವಾಗ ಸರಿ ಇದ್ದಿದ್ದೊಂದು ಪೇಷಂಟು, ಅವರು ಹೊರಟೋದ್ರೆ ಈಗ ಹಾಸ್ಪಿಟ್ಲ್ ಕತೆ ಏನಾಗುತ್ತೆ ಕಾಣೆ. ಮತ್ತೆ ಯಾವ್ದೊಂದು ಪೇಷಂಟ್ ಬರುತ್ತೆ, ತಲೆ ಕೆಡಿಸ್ಕೊಬೇಡ. ಈಗ ಹೇಗೆ ಪಾರಾಗಬೇಕು ಅದು ನೋಡಿ, ಸುಮ್ಮನೆ ಅದು ಬಿಟ್ಬಿಟ್ಟು ಏನೇನೋ ಯೋಚನೆ ಮಾಡ್ತಾ ಕುತ್ಕೋಬೇಡಿ. ಇವರಂತೂ ಸರಿ ಇಲ್ಲ, ಪೊಲೀಸ್ ಸ್ಟೇಷನ್ ಅದು ಇದು ಅಂತಿದ್ದಾರೆ. ಏನು ಪೊಲೀಸ್ ಎಲ್ಲ ಬಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಂ ಸರಿ ಡಾಕ್ಟರ್, ನೀವು ಹೇಳ್ದಾಗೆ ಆಗಲಿ. ಅಲ್ಲ ಕಣ್ರವಿ, ಅದು ಯಾಕೆ ಕಾಪಿ ಮಾಡ್ಕೊಂಡಿದ್ದಿ? ಹಾಂ ಏನಾಯಿತು? ಅದೇ ಕಣಮ್ಮ, ಡಿಸ್ಚಾರ್ಜ್ ಮಾಡ್ಕೊಡಕ್ಕಿಲ್ಲ ಹಂಗೆ ಹಿಂಗೆ ಅಂತ ಅವ್ರೆ ಕಣಮ್ಮ. 50,000 ಕಟ್ಬೇಕಂತ ಕಣಮ್ಮ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೇಳಿನಿ. ಅಲ್ಲ ಕಣ್ರವಿ, ಗಲಾಟೆ ಮಾಡ್ಕೊಂಡ ಹೆಂಗೆ? ಇವ್ರು ಬೇರೆ ಡಾಕ್ಟ್ರು. ಹಾಂ ಆ ಕಾಪಕ್ಕೆ ಕುಳ್ಳನ್ಗೆ ಎಂಥದಾರ ಉಸ್ಕಿಸ್ತಿ ಕೊಟ್ಕಿಟ್ಬಿಟ್ಟರು. ಹೆಂಗೆ ಅದಕ್ಕೆ ಮಾಡೋಕೋದೆ ನೀನು? ಏನೋ ಹ್ಞೂ ಅನ್ಕೊ ಬರೋಕೈತಿಲ್ವಾ? ಸುಮ್ಮನಿರಮ್ಮ, ಎದುರುಕೊಂಡ್ರೆ ಬರೀ ಎದುರಿಸ್ತಾನೆ ಕೂತಿರ್ತಾರೆ. ಎಲ್ಲ 15,000 ಕಟ್ಬೇಕಾಗಿರೋದು ಇವತ್ತಿಂದ, ನಿನ್ನೆದೆಲ್ಲ ಕಟ್ಟಿವಿ. ಇನ್ನು ನಾಳೆಕಿದ್ರೆ 30,000 40,000 ಆಗೋಯ್ತದೆ. ಏನಂತಾರೆ ಗೊತ್ತಮ್ಮ, 50,000 ಕಟ್ಟು ಹೋಗ್ಬೇಕಂತ ಕಣಮ್ಮ. ಅದು ಯಾವ ಹಣೆ ಬರ ಇಲ್ಲೇ ಕಾಸಿಲ್ಲ ಅಂತ ಪರದಾಡ್ತಾ ಕೂತೀವಿ. ಈ ಡಾಕ್ಟ್ರು ತಿನ್ಸಾಣೆ ಬರ ಏನು ಬಂದಿದ್ದು? ಅದಕ್ಕೆ ಯಾವ್ದಾದ್ರು ಚೆನ್ನಾಗಿರೋ ಆಸ್ಪತ್ರೆ ಕರ್ಕೋಗೋದ, ಬೇರೆ ಆಸ್ಪತ್ರೆಗೆ ಯಾವ ಆಸ್ಪತ್ರೆ ಏನು ಚೆನ್ನಾಗಿಲ್ಲ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾ ಕೂತೀವಿ. ಆದ್ರೂ ನೀನು ಗಲಾಟೆ ಮಾಡ್ಕೊಬೇಡಾಗಿತ್ತು ಕಣ ರವಿ, ಮಾಡ್ಕೊಬೇಡಾಗಿತ್ತು. ಅಲ್ಲ ಏನಾದ್ರು ಹೆಚ್ಚು ಕಡಿಮೆ ಏನಾದ್ರು ಮಾಡಿಬಿಟ್ರೆ ಏನು ಮಾಡೋದು? ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರಮ್ಮ. ಪೇಷಂಟ್ಗೆ ಏನಾದ್ರು ಹೆಚ್ಚು ಕಡಿಮೆ ಅಂದರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿನಿ ಕತೆ. ಬರೀ ದುಡ್ಡು ತಿನ್ನೋಕ್ಕೆ ಕೂತಿರ್ತಾರೆ. ದುಡ್ಡ ಪೇಷಂಟು ಕುಳ್ಳು ನೆಟ್ಟಿಗೆ ತೋರಿಸು ಅಂದರೆ ತೋರ್ಸೋಕ್ಕಿಲ್ಲ. ದಿನಕ್ಕೆ ಒಂದ್ಸಲ 2 ಸಲ ಹೋಗಿದ್ದು 1 ನಿಮಿಷ ನಿಂತ್ಕೊಳ್ಳಂಗಿಲ್ಲ. ಹಂಗೆ ನೋಡ್ಕೊ ಬಂದುಬಿಡ್ಬೇಕಂತೆ ನೆಟ್ಟಿಗೆ ಪೇಷಂಟ್ ತೋರ್ಸೋಕ್ಕಿಲ್ಲ. ಎಲ್ಲ ಡಾಕ್ಟ್ರು ವಾಸಿ ಮಾಡಕ್ಕೆ ನೋಡಿದ್ರೆ ಇವರು ಇನ್ನೂ ಏನೋ ಮಾಡಕ್ಕೆ ನೋಡ್ತಾ ಕೂತವ್ರೆ ಇಲ್ಲಿ. ಅವತ್ತಿಂದ ನೋಡ್ತಾ ಕೂತೀವಿ. ನೆಟ್ಟಿಗೆ ಪೇಷಂಟ್ನಾರು ತೋರಿಸ್ಬೇಕು ತಾನೆ, ಅದು ಏನೂ ಇಲ್ಲ. ಬರೀ ಏನೋ ಒಂದು ಪೈಪ್ ಸಿಗಿಸ್ಬಿಟ್ಟು ಹಂಗೆ ಸ್ವಿಚ್ ಆನ್ ಮಾಡಿದಾರೆ ಆಫ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಅಲ್ಲಿ ನೋಡ್ರಿ ಬರೀ ಕೊಯ್ಯು ಅನ್ನೋಕ್ಕಿಲ್ಲ, ಏನು ಅನ್ನೋಕ್ಕಿಲ್ಲ, ICU ಏನೂ ಇಲ್ಲ. ಸುಮ್ಮನೆ ಹಂಗೆ ಅದೇ. ಅದಕ್ಕೆ ಬೇರೆ 15,000 20,000 30,000 ಕಟ್ಟಬೇಕಂತೆ. ಸರಿ ಕುಳ್ಳ ಹೆಂಗಿದ್ದನು ನೋಡ್ಕೊಬರಕ್ಕೆ ಹೋಗಿದ್ದಲ್ಲ? ಅಯ್ಯೋ ಏನೂ ಇಲ್ಲ ಕಂತಕೋ, ಹೆಂಗೆ ಮಲಗಿದ್ದಾರೋ ಹಂಗೆ ಮಲಗವನೇ. ನನಗಂತೂ ಕೈಯೆಲ್ಲ ನಡ್ಕೊಬತ್ತವೆ, ಮುಖ ನೋಡಿದಾಗಲವ ಕೈಯೆಲ್ಲ ನಡ್ಕೊಬತ್ತವೆ. ಸರಿ ಏನು ಮಾತಾಡಕ್ಕೆ ಹೋಗ್ಬೇಡ ಕಣ್ರವಿ, ಮಾತಾಡಕ್ಕೆ ಹೋಗ್ಬೇಡ. ಸರಿ ಇಲ್ಲ, ಈ ಕಾಲದಲ್ಲಿ ಮನುಷ್ಯರು ಯಾಕೆ ಬೇಕು? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲೆಕ್ಟ್ರಿಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.